14 ಮೊಟ್ಟೆ ಬರಬೇಕು, ನನಗೆ 100 ರೂಪಾಯಿ ಮೊಟ್ಟೆ ಬರ್ತದೆ, ನನಗೆ ಮೊಟ್ಟೆ ಬೇಡ ಅಂದ್ಬಿಟ್ಟು ಫೋನ್ ಮಾಡಿದ್ಲು. ನಿಮ್ಗೆ ತಾನೇ ಫೋನ್ ಮಾಡಿದ್ರು, ಅವ್ರು ಫೋನ್ ಮಾಡಿ ಕೇಳಿದ್ಲು. ಇವ್ರು ಜಗಳ ಆಡಿದ್ರು. ಏನ್ ಮಾತಾಡ್ತಂದ್ರೆ ಏನೋ ಗೊತ್ತಿಲ್ಲ. ಇವ್ರು ಫೋನ್ ನೋಡಿ ಮಾತಾಡ್ತಾರೆ. ಮಾತಾಡಿದ್ರು ಫೋನ್ ಅದೇ. ಆಮೇಲಿಂದ ಇವ್ರು ಅದೇ ಬೆಳಿಗ್ಗೆ ಮತ್ತೆ ನೈಟ್ ಫೋನ್ ಮಾಡಿದ್ಕೆ ಬಾರೆ ಬಂದಿಸ್ಕೋ ಇವ್ರು ಮೊಟ್ಟೆ ಅಂತ ಅಂದ್ರು. ಅವ್ರಲ್ಲ, ನಾನೇ ಅನ್ನೋದು ಮೊಟ್ಟೆ ಬಂದಿಸ್ಕೋಗು ಅಂತ ಅದ್ರಂತೆ. ಇವ್ರು ನಮ್ ದೊಡ್ಡಪ್ಪ ಬಂದವ್ರೆ. ಇವ್ರೇನ್ ಮಾಡ್ಬಿಟ್ಟು ಇವ್ರೇನೋ ಬಾಯಿ ಬಂದಾಗ ಇವ್ರೆಲ್ಲ ಬೈದ್ರು ಅಂತ ಅಂದ್ಬಿಟ್ಟು ನಮ್ ದೊಡ್ಡಪ್ಪ ಇವ್ರು ಜಗಳ ದುಸ್ಕೊಂಡ್ರು ಅಂತ ನಾನೇನು ಮಾತಾಡ್ಲಿಲ್ಲ. ಮೊಟ್ಟೆ ಕೇಳಿದ್ರೆ ಎಷ್ಟು ಕೊಡ್ಬೇಕು ಅಂತ ಕೇಳ್ತೀಯ ಫೋನ್ ಅಲ್ಲಿ ಇಲ್ಲಿಗೆ ಬಾ ಅಂತ ನಾನಂದೆ. ಆಮೇಲೆ ಇಲ್ಲಿ ಬಂದ್ಮೇಲೆ ಎಷ್ಟು ಮೊಟ್ಟೆ ಕೊಡ್ಬೇಕು ಅಂತ ಏನಾದ್ರು ಮಾತಾಡ್ತೀಯಲ್ಲ 15 ಮೊಟ್ಟೆ ಕೊಡ್ತಾರೆ. ಎಷ್ಟಮ್ಮ ನೀನ್ ಕೊಟ್ಟಿದ್ದು ದುಡ್ಡು ಭಾಗ್ಯಲಕ್ಷ್ಮಿ ಮಾಡಕ್ಕೆ? 500 ರೂಪಾಯಿ ಲಂಚನ ಅದು ಫೀಸಾ? ಏನಕ್ಕೆ ಸುಮ್ಮನೆ ಇಸ್ಕೊತೀರಾ? ಏನಕ್ಕೆ ಇಸ್ಕೊತೀರಾ? ಲಂಚ ತಗೊಂಡಿದ್ದೀರಾ? ಲಂಚ ತಗೊಂಡಿದ್ದೀರಾ? ಫೋನ್ ಪೇ ಮಾಡಿದ್ರೆ ಡೀಟೇಲ್ಸ್ ಇದೆ. ಫೋನ್ ಪೇ ಮಾಡಿ ಡೀಟೇಲ್ಸ್ ಇದೆ. 500 ರೂಪಾಯಿಗೆ ಅದು ಸಿಕ್ಕಾಪಟ್ಟೆ ದೊಡ್ಡ ಅಪರಾಧ. ಅದು ಏನಕ್ಕೆ ಇಸ್ಕೊತೀರಾ? ಅದಕ್ಕೆ ಏನು ರಿವರ್ಟ್ ಮಾಡ್ತೀರಾ ಮಾಡಿ. ಬಾಂಡ್ ಬಂದಿರೋದಕ್ಕೆ ಮೇಡಮ್ ಅದು ಫೀಸ್ ಕೊಡಂಗೆ ಬೇಕಾ? ಉಂಟಾ ಇದಾರ ರೂಲ್ಸ್ ಇದೆಯಾ? ಯಾರು ಖುಷಿ ಮಾಡ್ಸಲ್ಲ ಮೇಡಮ್, ಬಡವರು ಇರ್ತಾರೆ. ಖುಷಿಯಿಂದ ಮತ್ತೆ ಏನ್ ಬೇಕು ಅಂತ ಏನ್ ಪ್ರೆಸರ್ ಹಾಕಿಲ್ವಾ? ಬಾಗ್ಲೇಬೇಕು ಅಂತ ಹಾಕಿದ್ರೆ ನಾವು ನಿಮ್ಗೆ ಫೋನ್ ಪೇ ಮಾಡಿದ್ರಲ್ಲ. ನೀವೇನು ಕೇಳಿದ್ರಿ? ಅವ್ರು ಖುಷಿಯಿಂದ ಕೊಡ್ಬೇಕು, ನೀವು ಬಾಯ್ ಬಿಟ್ಟು ಕೇಳಬಾರ್ದು ಮೇಡಮ್. ಅವ್ರು ಹೇಳ್ತಿದ್ರಲ್ಲ ಸರ್, ಅವ್ರು ಹೇಳ್ತಿದಾರೆ ಅವ್ರು ಕೇಳಿರೋದು ಅಂತ. ಕೇಳಿರೋದು ಲಂಚ ಆಗೋಯ್ತದು ಮೇಡಮ್. ಮತ್ತೆ ನಮಗ್ ಮಟನ್ ಬೇಡ, ಬರೋ ಹೆಣ್ಮಕ್ಳು ಕೂರಿಸಿ ನಿಮ್ ಗೌರವದಿಂದ ಮಾತಾಡಕ್ ಹೇಳಿ. ನನ್ನನ್ನ ಬೇಕಾದ್ರೆ ಬೀದಿ ನಿಲ್ಲಿಸ್ಲಿ ಗಂಡ್ ಮಕ್ಳನ್ನ. 2 ತಿಂಗಳು ಮಗು ಬಿಟ್ಟು ಬಂದಿರ್ತಾರೆ ಮನೇಲಿ. ಒಂದ್ ಲೆಟರ್ ಬರ್ಕೊಡಕ್ ಹೇಳ್ದೆ ಮೇಡಮ್. ಈಗ 1 ವರ್ಷದಲ್ಲಿ 2 ವರ್ಷದಲ್ಲಿ ಗೌರವರು ಎಲೆಕ್ಷನ್ ಆಫೀಸರ್ ಬಂದು ಮಾತಾಡಿರೋದು ಅವ್ರ ಜೊತೆ. ಒಂದ್ ಲೆಟರ್ ಬರಕ್ ಬಂದಿಲ್ಲ ಅವ್ರಿಗೆ. ಯಾವುದೇ ಮೇಲ್ ಸ್ಟಾಫ್ಗಳಿಗೆ ಮೇಲ್ ಕ್ಯಾಂಡಿಡೇಟ್ ಅಲೋಡ್ ಇಲ್ಲ ಇಲ್ಲಿ ಒಳಗಡೆ. ಅದನ್ನೆಲ್ಲ ನೀವು ರೈಟಿಂಗ್ ಅಲ್ಲಿ ನೀವು ಆಯ್ತಾ? ನಂಬರ್ 2 ಮೇಡಮ್ ಇಂದ ಮುಗಿದಿಲ್ಲ. ಪ್ರತಿ ತಿಂಗಳು ಆಯಾ ತಿಂಗಳು ಫುಡ್ ಬಂದ ತಕ್ಷಣ ಫೋನ್ ಮಾಡಿ ಕರ್ಸ್ಬಿಟ್ಟು ಇವರು ಕೊಟ್ಟು ಏನಿದೆ ಪಾಯಿಂಟ್ಸ್ ಗಳೆಲ್ಲ ಬರ್ದಿ. ಹೌದು ಮೇಡಮ್, ಹೌದು. ನಾವಿರೋ ಪ್ಲೇಸ್ ಅಲ್ಲಿ ಮೇಡಮ್ ಅವರೇ ಬಂದು ನಮ್ಮ ಮನೆಗೆ ಬಂದು ಕೊಟ್ಟೋಯ್ತಾರೆ ಮೇಡಮ್. ಆ ಥರ ರೂಲ್ಸ್ ಇರೋದು. ನಾನು ಇರಲಿ ಫೋನ್ ಮಾಡ್ತಾರೆ ಅವರೇ ಸರ್ ಬಂದು ತಗೊಂಡೋಗಿಲ್ಲ ನಾವೇ ಬರ್ತೀವಿ ಅಂತ ಅವರೇ ಬಂದ್ಬಿಟ್ಟು ಕೊಟ್ಟೋಯ್ತಾರೆ. ಇವ್ರು ಅದ್ರಿಗೆ ಮನೆ ಬಾಗ್ಲಿಗೆ ಬಂದ್ರು ಬೈಸ್ಕೊಳ್ಳೋ ಇದೇನು ಜಗಳ ಆಡೋ ಅಂಥದ್ದು. ಯಾಕೆ ಯಾರು ಇಲ್ಲ ಮೇಡಮ್ ಹೆಣ್ಮಕ್ಳ ಗತಿ? ಸಮಾಧಾನವಾಗಿ ಕೂರಿಸ್ಬಿಟ್ಟು ಎಲ್ಲ ರೇಷನ್ ಕರೆಕ್ಟ್ ಆಗಿ ಕೊಟ್ಟು ಕಳಿಸಿ. ಸರ್ಕಾರದಿಂದ ಬರೋ ಫುಡ್ ಯಾಕ್ರಿ ನೀವು ಮನೆಯಲ್ಲಿ ಕೊಡ್ತೀರಾ? ಇಲ್ಲ ಮೇಡಮ್, ಕೊಡ್ತೀವಿ. ಹೊಟ್ಟೆಲೆ ಇದಾಗಿರೋದು, ಹೊಟ್ಟೆಲೆ ಪ್ರಾಬ್ಲಮ್ ಆಗಿರೋದು. ಆಯ್ತು ಬಿಡಿ, 20 ಮೊಟ್ಟೆನೆ ಕೊಡ್ಬೇಕು. 20 ಮೊಟ್ಟೆ ಕೊಡ್ಬೇಕು. ನಿಮಗೆ ಗೊತ್ತಿಲ್ವ ಹಂಗಾರೆ ಕೊಡ್ಬೇಕು ಅನ್ನೋದು? ಕೊಡ್ಬೇಕು ಅಂತ ಅವ್ರ ಹತ್ರ ಹೇಳ್ಸ್ಕೊಬೇಕು. ನಿಮಗೆ ಗೊತ್ತಿಲ್ವ? ಮೀಡಿಯಾ ತಗೊಳಲ್ವ ಮೇಡಮ್ ಅವರು? ಮತ್ತೆ ಭಿಕ್ಷೆ ಆಗ್ತಿಲ್ಲ ನೀವು. 20 ಮೊಟ್ಟೆನೆ ಕೊಡ್ಬೇಕು ಮೇಡಮ್. ಮೀಟಿಂಗ್ ತಗೋತಿರಲ್ವ ನೀವು? ಹೆಂಗ ನೋಡಿ ಮೇಡಮ್ ಅವ್ರಿಗೆಲ್ಲ ಅವಾಗ ಇನ್ಫಾರ್ಮ್ ಮಾಡಿರ್ತೀರಲ್ಲ, ಇಷ್ಟು ಕೊಡ್ಲೇಬೇಕು, ಈ ತರ ಕೊಡ್ಲೇಬೇಕು. ಮತ್ತೆ ಅವ್ರೇನು ಇಂತ ಕೊಡ್ಲೇಬೇಕು ಅಂದ್ರೆ ಕೊಡ್ಲೇಬೇಕು ಅಂದ್ರೆ ಅರ್ಥ ನಿಮ್ಮನೆ ಭಿಕ್ಷೆ ಮೇಲೆ ಯಾರು ಬಿಡ್ತಾರ ಹೆಣ್ಮಕ್ಳು? ನಿಂದೆಷ್ಟು ಕೊಟ್ಟಾರಮ್ಮ? ನಿಂದೆಷ್ಟು ಕೊಟ್ಟಾರ ಮೇಡಮ್? ನೋಡಿ 1 ವರ್ಷದಿಂದ ಒಂದೇ ಸಲ ಕೊಟ್ಟಿರೋದು. ಏನ್ ದೂರ? ದೂರ ಅಂದ್ರೆ ಏನು 2 ಕಿಲೋಮೀಟರ್ 10 ಕಿಲೋಮೀಟರ್ ಇಲ್ಲ. ಮೇಡಮ್ ಅವ್ರೆ ಇವರು ಇಲ್ಲಿ ಏನು ಇಲ್ಲ. ಇವರು ಹಿಂದೆ ಮುಂದೆ 1 ನಿಮಿಷ ಮೇಡಮ್ ಅವ್ರೆ, ಇವ್ರಿಗೆ ಏನು ಇಲ್ಲ. ಹಿಂದೆ ಮುಂದೆ ಮಗುಗಳು ನೋಡ್ಕೋಬೇಕು ಅನ್ನೋ ಜವಾಬ್ದಾರಿ ಇಲ್ಲ. ಏಯ್ ನೀಟಾಗಿ ಮಾತಾಡು, ನೀಟಾಗಿ ಮಾತಾಡು. ನೋಡಿ ಮೇಡಮ್ ಅವರೇ, ಇವ್ರಿಗೆ ಹೋಗಕ್ಕೆ ದೂರ ಆಗ್ತಿದೆ. ಅವ್ರ ಹೆಣ್ಮಕ್ಳುಗಳು ಬರಕ್ಕೆ ಇಲ್ಲಿಗೆ ದೂರ ಆಗಲ್ವ ಅವ್ರಿಗೆ? ಮಕ್ಳು 2 ತಿಂಗಳು ಮಗು ಬಿಟ್ಟು ಬರ್ಬೇಕು ಅಂದ್ರೆ ಮುಂದಿನ ತಿಂಗಳಿಂದ ಮನೆ ಬಾಗ್ಲು ಬಂದು ಕೊಡ್ಬೇಕು. ಅದ್ ಹೇಳಿ ಮೇಡಮ್ ಅವರೇ. ಹೌದು, ಆತರ ಹೇಳಿ. ಬೇಕಾದ್ರೆ ನಾವು ಫಾಲೋ ಮಾಡ್ತೀನಿ ಬೇಕಾರೆ. ಮನೆ ಬಾಗಿಲು ಹೋಗಿ
ನಿಮ್ಗೆ ಏನು ಕೆಲಸನೇ ಇಲ್ಲ ಇಲ್ಲಿ. ನೀವೇನ್ ಹೇಳಿದ್ರಿ? ಏನ ಊರ್ ಮೆಂಬರ್ ಹತ್ರ ಕರ್ಕ ಬಂದು ಕೂರ್ಸ್ಕೊಂಡು ಫುಡ್ ಕೊಡಿ ಅಂತ ಹೇಳಿದ್ರಲ್ವಾ? ಬಾಲ ವಿಕಾಸ್ ಏನ್ ಸಮಿತಿ ಕಳ್ಸಿದ್ರಪ್ಪ? ಅಧ್ಯಕ್ಷರನ್ನ ಮೇಡಮ್, ಕೂರಿಸಿ ಏನಂತ ದುಡ್ಡು ಕೊಡ್ಬೇಕು. ಗೊತ್ತಾಯ್ತು? ಕರೆಯೋದ್ಕಿ ನನ್ನ ಇಷ್ಟ ಅವನ ಕರಿತೀನಿ ಬಿಡ್ತೀನಿ ನಿನ್ನ. ಅದೆಲ್ಲ ಮಾತಾಡಮ್ರೆ ಅವೆಲ್ಲ ಸರಿನಾ? ಅವೆಲ್ಲ ಆಯ್ತಾ? ಇವ್ರು ನಮಗ್ ಬೇಡ, ಒಬ್ಬ ಹೆಣ್ಮಕ್ಳು ಬೇಡ, ಇವ್ರಿಗೆ ಮೇಡಮ್ ಮೇಡಮ್ರಿಗೂ ಪ್ರತಿದಿನ ಬಲಕ ಏನಕ್ಕೆ ಅವ್ರು ಓಟ್ ಹಾಕಿರೋದು ಎಲ್ಲರೂ? ನಮ್ಮ ಅಪ್ಪನಲ್ಲ ಕಣೆ, ನಿಮ್ಮ ಅಪ್ಪದೆಯ ಪರ್ಸನಲ್ ಬೇಡ, ಇಲ್ಲಿ ಪ್ರೊಫೆಷನಲ್ ನಡೀತಿರೋದು. ಪರ್ಸನಲ್ ಬೇಡ. ಹಾ ಹೌದು, ಸ್ವಂತ ಬೇಡ ಇಲ್ಲಿ ಮೇಡಮ್ ಅವರೇ. ಮೇಡಮ್ ಇದು ಈ ಊರದೇ ಬೇಡ ಬಿಡಿ. ಈಗ ಇಲ್ಲಿಗೆ ಬೇರೆ ಊರಲ್ಲಿ ಹಾಕ್ಬಿಡಿ. ಯಾಕಂದ್ರೆ ಇಲ್ಲಿ ಊರಲ್ಲಿ ಇದ್ರೆ ಜಗಳಗಳು ಆಯ್ತಾ ಇರ್ತವೆ. ಪ್ರೊಫೆಷನಲ್ ಬಂದ್ಬಿಡುತ್ತೆ. ಪರ್ಸನಲ್ ಈ ಊರಲ್ಲೇ ಬೇಡ, ಬೇರೆ ಅಂಗನವಾಡಿ ಹಾಕಿ ಹಂಗೆ ಮಾಡ್ಬಿಡಿ ಮೇಡಮ್. ಬೇರೆ ಊರನ್ನ ಹಾಕ್ಸ್ಬಿಡಿ ಇಲ್ಲಿಗೆ. ಅದು ಒಳ್ಳೇದಲ್ವಾ ಮೇಡಮ್ ಅವರೇ? ಸುರೇಶ್ ಸರ್ ಹತ್ರ ಮಾತಾಡ್ತೀನಿ ಬೇಕಾರೆ, ಅದನ್ನು ಬೇಕಾರೆ ನಾನು. ಇವ್ರ ಮಾತಿಗೆ ಬೆಲೆ ಇಲ್ಲ, ನಿನ್ ಜನಗಳ ಮಾತಿಗೆ ಬೆಲೆ ಕೊಡ್ತಾರ ಇವ್ರು? ಉಪದೇಶ ಮಾತಿಗೆ ಬೆಲೆ ಕೊಡ್ತಾರ ಇವ್ರು? ನೀವು ದುಡ್ಡು ಅಂತ ಅಂದ್ಬಿಟ್ರಲ್ಲ ಬಾಯಿ ಮುಚ್ಚಿ ಅಂತ. 2 ವರ್ಷ ಎಷ್ಟು ಸರ್ಕಸ್ ಮಾಡಿ ಗೊತ್ತಾ ನಾನು? ಅಲ್ಲ ಮಾತಾಡಿ ಎಲ್ಲೆಲ್ಲ ಮಾತುಗಳು ಪರ್ಸನಲ್ ಬೇಡ ಅಣ್ಣ. ಇಲ್ಲಿ ಎಲ್ಲಾರ್ಗೂ ಪರ್ಸನಲ್ ಪ್ರಾಬ್ಲಮ್ ಇರುತ್ತೆ, ಪ್ರತಿಯೊಂದು ಇರುತ್ತೆ. ಹೌದು ಅವೆಲ್ಲ ಮಾತಾಡಕ್ ಈಗ ಮಾತು ಸುಮ್ಮನಿರಿ. ಹೌದು. ನೀವ್ ಹೇಳಿದ್ ಕೇಳ ಮೇಡಮ್. 2 ವರ್ಷ ಆಯ್ತು ನೀವು ಬಂದು ವಿಸಿಟ್ ಕೊಟ್ರಾ? ಇಲ್ಲ, ತಲೆ ಕೆಡಿಸ್ಕೊಳಕ ನೀವು. ನಾನೇ ಬಂದ ಸ್ವತಾಡ್ದೆ. ಸ್ಟಾಪ್ ಕಡಿಮೆ ನಾನು ಬಿಡೋದು ನಾಳೆ ಮಕ್ಕಳಿಗೆ ಮಾತ್ರ ಇಬ್ರು ಕೆಲಸ ಮಾಡ್ಬೇಕು ಅಂತ ಹೇಳಿ ಯಾಕೆ ಕೂತ್ಬಿಟ್ಟಿದ್ರಿ ಇವ್ರು ಇಬ್ರಿಗೆ? ಆಫೀಸಲ್ಲಿ ಯಾಕೆ ಬಿಡ್ಬೇಡ ನೀವು? ನಮಗೂ ಬರಕ್ಕಾಗಿಲ್ಲ. ಮಕ್ಕಳ ಹೆಸರು ತೆಗೀರಿ ಫಸ್ಟ್. ತೆಗೀರಿ ಕೂತ್ಕೊಳ್ಳಿ ನೀವು. ಏನ್ ಮಕ್ಳ ಹೆಸರು? ಅದ್ ಯಾರೋ ನೆನ್ನೆ ಫೋನ್ ಮಾಡ್ರು ಮೇಡಮ್ ಅವ್ರೆ, ಒಂದು ರೆಸ್ಪಾನ್ಸ್ ಕೊಡಲ್ಲ. ಆಲೂರು ಎಂತದು ಹಾಳ ಯಾವ್ದೋ ಏನೋ ರೆಸ್ಪಾನ್ಸ್ ಹೇಳ್ತಾರೆ. ಯಾರ ನಂಬರ್ ಅದು? ಯಾರೋ ಫೋನ್ ಮಾಡ್ರು ರೆಸ್ಪಾನ್ಸ್ ಕೊಟ್ರಲ್ಲ. ಅದು ನೆನ್ನೆ ಆಳೂರು ಹಾಸನ ಅಂತ ಅಂದ್ಬಿಟ್ಟು. ಯಾರ್ದು? ಇಲ್ಲಿ ಮಾತಾಡಿದ್ಯಾರು? ಯಾವ್ದಮ್ಮ ಹಾಸನ ಹತ್ರ ನೀವು ಕೆಲಸ ಮಾಡ್ತಿರೋದು? ನೀವೇ ರೆಕಾರ್ಡಿಂಗ್ ಇದೆ ನನ್ನ ಹತ್ರ. ಫೋನ್ ಮಾಡಿದ್ರೆ ನೀವು ಎಲ್ಲಿ ಕೆಲಸ ಮಾಡ್ತಿರೋದು ಅಂತ ರೆಕಾರ್ಡಿಂಗ್ ಇದೆ ಮೇಡಮ್ ಅವರೇ. ಮೇಡಮ್ ಅಂಗನವಾಡಿಯರ ಅಂತ ಕೇಳಿದ್ದೆ, ರೆಸ್ಪಾನ್ಸ್ ಕೊಟ್ಟಿದ್ದೀನಿ. ಅಕ್ಕ ಅಂಗನವಾಡಿಯರ ನೀವು ಅಂತ. ನಾವು ಹಾಸನರು. ಅಕ್ಕ ಅಂಗನವಾಡಿಯರು ಏನೋ ಗಲಾಟೆ ಆಗಿದೆ, ನಮ್ಮ ವೈಫ್ ಮೇಲೆ ಜಗಳ ಮಾಡಿದ್ರಂತೆ, ಮಾತಾಡ್ಬೇಕು ಅಂದ್ರೆ ನಾವು ಹಾಸನಲ್ಲಿ ನಮ್ಗೊಂದು ಸಂಬಂಧ ಇಲ್ಲ. ಇಡಮ್ಮ, ರೆಕಾರ್ಡಿಂಗ್ ಇದೆ ಅಕ್ಕ, ಅದನ್ನು ಸುರೇಶ್ ಸರಿ ಕಳ್ಸಿದ್ದೀನಿ. ಅದ್ ಮಾತಾಡ ಮಾತಾ ಅಕ್ಕ. ರೆಕಾರ್ಡಿಂಗ್ ಇದೆ, ತೆಗೆದ್ರೆ ಮರ್ಯಾದೆ ಹೋಗುತ್ತೀಗ. ತೆಗೆದ್ರೆ ನಮ್ದಲ್ಲ ಅದು ನೀವು ತೆಗೀರಿ ರೆಕಾರ್ಡಿಂಗ್. ನಮ್ದಲ್ಲ ಅದು.